ಹರೇ ಕೃಷ್ಣ. ಪಿತೃಪಕ್ಷದ ಸಮಯ ಇದಾಗಿರುವುದರಿಂದ ಒಂದಷ್ಟು ಈ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಪ್ರಯತ್ನ. ತುಂಬ ಶ್ರದ್ಧೆಯಿಂದ ಮಾಡುವಂತಹ ಕಾರ್ಯ ಇದಾಗಿರುವುದರಿಂದ ಇದನ್ನು ಶ್ರಾದ್ದ ಪಕ್ಷ ಅಂತ ಕೂಡ ಕರೀತಾರೆ. ನಮ್ಮನ್ನು ಅಗಲಿ ತುಂಬ ವರ್ಷಗಳೇ ಕಳೆದಿರುವಂತಹ ತಲೆಮಾರುಗಳ ಹಿರಿಯರಿಗೆ ನಾವು ಈಗ ಬಡಿಸುವಂಥ ಎಡೆ ಇರ್ಬೋದು, ಕೊಡುವ ತರ್ಪಣಗಳಿರ್ಬೋದು, ಹೇಗೆ ತಲುಪಲಿಕ್ಕೆ ಸಾಧ್ಯ ಅನ್ನುವಂಥ ಅಪನಂಬಿಕೆ ಸಾಮಾನ್ಯವಾಗಿ ಹೆಚ್ಚಿನ ಜನರಲ್ಲಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ನಾವು ಮನೆಯಲ್ಲಿ ಕುಳಿತುಕೊಂಡೇ ನಾವು ಕಳಿಸುವ ವಾಟ್ಸಾಪ್ ಸಂದೇಶಗಳಿರ್ಬೋದು, ಮೇಲ್ಗಳಿರ್ಬೋದು, ಕ್ಷಣಾರ್ಧದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಿಗೆ ಹೇಗೆ ತಾನೇ ತಲುಪಲಿಕ್ಕೆ ಸಾಧ್ಯ ಅಲ್ವಾ? ನಾವು ಮನುಷ್ಯರು ಕಂಡುಹಿಡಿದ ಉಪಕರಣಗಳಿಂದಲೇ ಸಂದೇಶಗಳು ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂದಮೇಲೆ ಭಗವಂತ ನಿಯಮಿಸಿದ ನಿಯಮಾವಳಿಗಳು ಹೇಗೆ ಅದು ತಪ್ಪಾಗಲಿಕ್ಕೆ ಸಾಧ್ಯ ಅಲ್ವಾ? ಈಗ ನಾವು ಒಂದು ಅಮೇರಿಕಕ್ಕೆ ಒಂದು ಹಣ ಕಳಿಸಬೇಕು ಅಥವಾ ಜಪಾನಿಗೆ ಒಂದು ಹಣ ಕಳಿಸಬೇಕು ಅಂತ ಅಂದ್ಕೊಂಡ್ರೆ ನಾವು ಕಳಿಸುವ ಹಣ ಅಲ್ಲಿ ಡಾಲರ್ ರೂಪದಲ್ಲಿ ಪರಿವರ್ತಿತವಾಗಿ ಅಥವಾ ಎನ್ಗಳ ರೂಪದಲ್ಲಿ ಪರಿವರ್ತಿತವಾಗಿ ಆ ದೇಶದಲ್ಲಿರುವವರಿಗೆ ಸಿಗ್ತದೆ ಅಲ್ವಾ? ಹಾಗೆಯೇ ಇದು ಕೂಡ ನಾವು ಹಿರಿಯರನ್ನು ಒಂದು ಸ್ಮರಿಸಿ ಈ ಒಂದು ಬಡಿಸುವಂತಹ ಎಡೆ ಇರ್ಬೋದು ಅಥವಾ ಕೊಡುವ ತರ್ಪಣ ಇರ್ಬೋದು ಖಂಡಿತವಾಗಿಯೂ ನಮ್ಮ ಪೂರ್ವಜರಿಗೆ ಪಿತೃಗಳಿಗೆ ತಲುಪಲಿಕ್ಕೆ ಸಾಧ್ಯ ಅನ್ನೋದು. ಆದ್ದರಿಂದ ನಮಗೆಲ್ಲ ಪಿತೃಗಳ ಒಂದು ಆಶೀರ್ವಾದ ಮತ್ತು ಅವರ ಒಂದು ಕೃತಜ್ಞತೆಯನ್ನು ನಾವು ಸೂಚಿಸಲಿಕ್ಕೆ ಇದೊಂದು ಅವಕಾಶ, ಹಾಗೂ ಅವರ ಋಣ ತೀರಿಸುವಂಥ ಒಂದು ಅವಕಾಶ ಕೂಡ ನಮಗೆ ಈ ಕಾರ್ಯದಿಂದ ಲಭ್ಯವಾಗುವಂಥದ್ದು. ನಮ್ಮ 365 ದಿನ ಅಂದರೆ 1 ವರ್ಷ ಅವರಿಗೆ ಪಿತೃಲೋಕದಲ್ಲಿ 1 ದಿನ ಅಂತ ಕನ್ಸಿಡರ್ ಆಗುತ್ತೆ. ಆದ್ದರಿಂದ ನಾವು ಈ 15 ದಿನ ಮಹಾಲಯ ಅಂತ ಹೇಳ್ತೀವಲ್ಲ, ಈ 15 ದಿನದಲ್ಲಿ ನಾವು ಅವರನ್ನು ಸ್ಮರಿಸಿ ಅವರಿಗೆ ಕೊಡುವ ಎಡೆ ಇರ್ಬೋದು, ತರ್ಪಣಗಳಿರ್ಬೋದು, ಅದನ್ನು ಅವರು ಸ್ವೀಕರಿಸಿದ ನಂತರ ಇಲ್ಲಿ ಮುಂದಿನ ವರ್ಷ ನಾವು ಪಿತೃಪಕ್ಷವಾಗ ಮಾಡೋದ್ರಿಂದ ಅವರಿಗೆ ಮಾರನೇ ದಿನ ಅದು ಊಟ ಮಧ್ಯಾಹ್ನದ ಸಮಯದಲ್ಲಿ ಸಿಗುತ್ತೆ. ಕೇವಲ ಅವರಿಗೆ ಅದು ಸೆಕೆಂಡ್ ಡೇ ಆಗಿರುತ್ತೆ. ನಮಗೆ ಇಲ್ಲಿ 1 ವರ್ಷ ಆಗಿರುತ್ತೆ. ಪ್ರತಿದಿನವೂ ನಾವು ಅವರಿಗೆ ಒಂದು ಊಟವನ್ನು ಬಡಿಸುವ ರೀತಿಯಲ್ಲಿ ಇರ್ತದೆ. ಅದರಿಂದ ಪಿತೃಪಕ್ಷದಲ್ಲಿ ನಾವು ಏನೇನು ಬಡಿಸಬಹುದು ಅಥವಾ ಇದರ ವಿಧಿ ನಿಯಮಗಳು ಮಾತ್ರ ಕೆಲವು ಇದೆ, ಅದರಲ್ಲಿ ಶಾಸ್ತ್ರಗಳಲ್ಲಿ, ಗ್ರಂಥಗಳಲ್ಲಿ ಎಲ್ಲವೂ ಉಲ್ಲೇಖಿತವಾಗಿರುವಂಥದ್ದು. ನಾವು ಇದು ಇಸ್ಕಾನ್ನವರು ಕೃಷ್ಣ ಭಕ್ತರು ಮಾಡಿದ್ದು ಹೇಳಿದ್ದು ಅಂತ ಅಲ್ಲ, ಇದು ಎಲ್ಲವೂ ಮುದ್ರಿಸಲ್ಪಟ್ಟಿರುವಂಥದ್ದು. ಏನು ಅಂದರೆ ಈ ಮೇಲಿನ ಲೋಕಗಳು ಎಲ್ಲವೂ ತುಂಬ ಆಧ್ಯಾತ್ಮಿಕವಾಗಿರುವುದರಿಂದ ತುಂಬ ಒಂದು ಅಶುದ್ಧವಾದ ಪದಾರ್ಥಗಳನ್ನು ನಾವಿಲ್ಲಿ ಬಡಿಸುವಂತಿಲ್ಲ ನಿಜವಾಗ್ಲೂ. ಈಗ ನಮಗೆ ಗೊತ್ತಿರುವಂತೆ ನಮ್ಮ ಜನ್ರೇಷನ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಸುಮಾರು 20-25 ವರ್ಷಗಳ ಹಿಂದೆ ಎಲ್ಲ ಯಾವುದೇ ಒಂದು ಮದುವೆ ಶುಭ ಸಮಾರಂಭಗಳಲ್ಲಿ ನಾನ್ ವೆಜ್ ಕುಕ್ ಮಾಡುವ ಪದ್ಧತಿ ಇರಲಿಲ್ಲ. ಆದರೆ ಇತ್ತೀಚೆಗೆ ಸಾಧಾರಣ ಒಂದು 20-25 ವರ್ಷಗಳಿಂದ ಈ ಮದುವೆಗಳಲ್ಲಿ ಕೂಡ ಆಮೇಲೆ ಗಂಡಿನ ಮನೆಯವರು ಒಂದು ಬೀಗ್ರೂಟ ಅಂತ ಕೊಡೋದು, ಯಾಕೆ ಸುಮ್ಮನೆ ಇದರಲ್ಲೇ ಮುಗಿಸ್ಬಿಡ್ಬೋದಲ್ಲ ಅಂತ ಹೇಳಿ ಒಂದೇ ಊಟದಲ್ಲಿ ವೆಜ್ಜು ನಾನ್ ವೆಜ್ಜನ್ನು ಕೊಡುವ ಪದ್ಧತಿಯನ್ನು ಸ್ಪಷ್ಟವಾಗಿ ನಾನೇ ನೋಡಿದ್ದೀನಿ. ಇದು ನಮ್ಮ ಕಣ್ಣೆದುರಿಗೆ ನಡೆದಿರುವಂತಹ ಒಂದು ಪರಿವರ್ತನೆ. ಇದನ್ನು ಮುಂದಿನ ಜನ್ರೇಷನ್ ಅವರು ಏನು ಹೇಳ್ತಾರೆ, ಈಗ ಸಣ್ಣ ಪೀಳಿಗೆಯವರೆಲ್ಲ ಹೇಳ್ತಾರೆ, ಇಲ್ಲ ಮೊದಲಿಂದನೂ ಹಾಗೆ ಮಾಡ್ಕೊಂಬಂದಿದ್ದಾರೇನೋ ಅಂತ ಅವ್ರ ಮನಸ್ಸಲ್ಲಿ ಅದು ಬರುತ್ತೆ. ಅದೇ ರೀತಿ ಇದು ಕೂಡ ಅಷ್ಟೇ. ಪಿತೃಪಕ್ಷದಲ್ಲಿ ನಮ್ಮ ತಲೆಮಾರುಗಳ ಹಿಂದೆ ಎಲ್ಲರೂ ಶುದ್ಧವಾದ ಶಾಕಾಹಾರವನ್ನೇ ಬಡಿಸ್ತಾ ಇದ್ದಿದ್ದು. ಆದರೆ ನಾವು ಅವರಿಗೆ ಚಿಕನ್ ತುಂಬ ಇಷ್ಟ ಇತ್ತು, ಅವರಿಗೆ ಫಿಶ್ ಫ್ರೈ ತುಂಬ ಇಷ್ಟ ಇತ್ತು, ಅವರಿಗೆ ಡ್ರಿಂಕ್ಸ್ ತುಂಬ ಇಷ್ಟ ಇತ್ತು ಅಂತ ಅದನ್ನು ಇಡುವಂಥ ಒಂದು ಪದ್ಧತಿಯನ್ನು ಜನರೇ ಪರಿವರ್ತನೆ ಮಾಡಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಹೊರತು ನಿಜವಾಗ್ಲೂ ಇಲ್ಲಿ ಶುದ್ಧ ಸಾತ್ವಿಕ ಆಹಾರವನ್ನು ಮಾತ್ರ ಬಡಿಸುವಂಥದ್ದು ಅಂತ ಎಲ್ಲ ಗರುಡ ಪುರಾಣಗಳಲ್ಲಿ, ಭಾಗವತದಲ್ಲಿ ಎಲ್ಲ ಕಡೆನೂ ಇದನ್ನು ಹೇಳಿರುವಂಥದ್ದು. ಹೇಗೆ ಸಾತ್ವಿಕ ಭಗವಂತ ಒಂದನ್ನು ಹೇಳಿದಾನಂದರೆ ನನಗೆ ಸಲ್ಲದ್ದು ಎಲ್ಲಿಗೂ ಸಲ್ಲುವುದಿಲ್ಲ ಅಂತ ಹೇಳಿದ್ದಾನೆ. ಆದ್ದರಿಂದ ನಾವು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಂತಹ ಸಾತ್ವಿಕ ಆಹಾರಗಳನ್ನು, ಸಿಹಿ ಪದಾರ್ಥಗಳನ್ನು ಸಿದ್ಧಪಡಿಸಿ ಮೊದಲು ಅದನ್ನು ವಿಷ್ಣುವಿಗೆ ನೈವೇದ್ಯವನ್ನು ಮಾಡಿ, ತುಳಸಿ ಎಲ್ಲ ಇಟ್ಟು ವಿಷ್ಣುವಿಗೆ ನೈವೇದ್ಯ ಮಾಡಿ ಮತ್ತೆ ನಾವು ಅದನ್ನು ನಮ್ಮ ಹಿರಿಯರಿಗೆ ಬಡಿಸುವಂತಹ ಒಂದು
ಪದ್ಧತಿ ತುಂಬ ಶ್ರೇಷ್ಠವಾಗಿರುವಂಥದ್ದು. ಅದರಲ್ಲಿಯೂ ಕೂಡ ನಮ್ಮನ್ನು ಅಗಲಿದ ಪಿತೃಗಳು ಅದನ್ನು ಬಂದು ಸ್ವೀಕರಿಸುವುದಿಲ್ಲ. ಪಿತೃ ದೇವತೆಗಳು ಅದನ್ನು ಸ್ವೀಕರಿಸಿ ನಮ್ಮ ಹಿರಿಯರಿಗೆ ಅದನ್ನು ತಲುಪಿಸ್ತಾರೆ. ಈ ರೀತಿಯಲ್ಲಿರೋದು. ಆದ್ದರಿಂದ ನಾವು ಪಿತೃ ದೇವತೆಗಳ ಮೂಲಕ ನಮ್ಮ ಹಿರಿಯರನ್ನು ಸ್ಮರಿಸುತ್ತಾ ನಿಮ್ಮ ಆಶೀರ್ವಾದ ಕೃಪೆ ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಅಂತ ನಾವು ಈ ಒಂದು ಕಾರ್ಯವನ್ನು ಮಾಡಬೇಕಾಗಿರುವಂಥದ್ದು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಪಿತೃಪಕ್ಷದ ಒಂದು ಆಚರಣೆಯನ್ನು ಅವರಿಗೆ ಅನುಕೂಲವಾದ ರೀತಿಯಲ್ಲಿ ಸರಳವಾಗಿ ಆದರೂ ಆಚರಿಸಿ ಈ ಪಿತೃಗಳ ಸ್ಮರಣೆಯನ್ನು ಮಾಡೋದು ತುಂಬ ಶ್ರೇಯಸ್ಕರ. ಅವರ ಕುಟುಂಬಕ್ಕೆ ಒಳ್ಳೆಯ ಒಂದು ಸಂತಾನ ಪ್ರಾಪ್ತಿಗಾಗಲಿ ಆ ಕುಟುಂಬದ ಶಾಂತಿಗಾಗಲಿ ಹಿರಿಯರ ಆಶೀರ್ವಾದ ಸಂಪೂರ್ಣ ಆ ಒಂದು ವಂಶಸ್ಥರ ಮೇಲೆ ಇರ್ತದೆ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮನ್ನು ಅಗಲಿದ ಹಿರಿಯರು ಹಾಗಾದರೆ ಪಿತೃಲೋಕದಲ್ಲೇ ಇರ್ತಾರಾ? ಅವರು ಬೇರೆ ಕಡೆಯಲ್ಲಿ ಜನ್ಮ ತಗೊಂಡಿರಲ್ವ ಹಾಗಾದರೆ ಅಂತ ಹೇಳುವ ಒಂದು ಅನುಮಾನ ಬರುತ್ತಲ್ಲ. ಖಂಡಿತವಾಗಲೂ ಅದು ಸಾಧ್ಯತೆ ಇದೆ. ಅವರ ಕರ್ಮಗಳಿಗೆ ಅನುಸಾರವಾಗಿ ಅವರು ಮನುಷ್ಯ ಜನ್ಮವನ್ನು ತಗೊಂಡಿರ್ಬೋದು, ಪ್ರಾಣಿ ಜನ್ಮವನ್ನು ತಗೊಂಡಿರ್ಬೋದು, ಅಥವಾ ಇನ್ನು ತುಂಬ ಅಪರಾಧಗಳು ಅಥವಾ ಇನ್ನೇನೋ ತೊಂದರೆಗಳು ನಡೆದಿದ್ದರೆ ಇನ್ನೂ ಒಂದು ದೇಹವನ್ನೇ ಸಿಗದೆ ಅಲದಾಡುತ್ತಲೂ ಇರಬಹುದು. ಅದೆಲ್ಲವೂ ಕೂಡ ನಾವು ಮಾಡುವ ಈ ವಿಷ್ಣು ಪ್ರಸಾದವನ್ನು ಬಡಿಸುವುದರಿಂದ ಅವರಿಗೆ ತುಂಬ ಶ್ರೇಯಸ್ಕರವಾಗಿರುತ್ತೆ. ಈಗ ಅವರು ಮೀನಿನ ದೇಹವನ್ನು ಪಡೆದಿದ್ದು ಒಂದು ನೀರಿನಲ್ಲಿ ಇದ್ದರೆ ಆ ಮೀನಿನ ಆಹಾರ ಏನು ಆ ರೂಪದಲ್ಲಿ ಅದಕ್ಕೆ ನಾವು ಬಡಿಸುವಂಥ ಆಹಾರ ಸಿಗ್ತದೆ. ಈಗ ಒಂದು ಹಸುನ ಜನ್ಮವನ್ನು ತೆಗೆದುಕೊಂಡಿದ್ದರೆ ಹಸು ತಿನ್ನುವ ಒಂದು ಹುಲ್ಲು ಅಥವಾ ಇನ್ನು ಕೆಲವು ವಸ್ತುಗಳ ರೂಪದಲ್ಲಿ ಅದು ಪರಿವರ್ತಿತವಾಗಿ ಹಸುಗೆ ನಾವು ಬಡಿಸುವಂಥ ಆಹಾರ ಸಿಗ್ತದೆ. ಅಥವಾ ಮನುಷ್ಯದಲ್ಲೂ ಬೇರೆ ವರ್ಗಗಳು ಎಲ್ಲೆಲ್ಲೋ ನಾವು ಜನ್ಮ ತಗೊಂಡಿದ್ದರೂ ಕೂಡ ಆ ಒಂದು ಆಹಾರ ಪದ್ಧತಿಗೆ ಅದು ಪರಿವರ್ತಿತ ಆಗಿ, ಆಗ ನಾನು ಹೇಳ್ದೆಲ್ಲ ಡಾಲರ್ ಆಗಿ ಎನ್ಗಳಾಗಿ ಪರಿವರ್ತಿತ ಆಗುತ್ತೆ ಅಂತ, ಅದೇ ರೀತಿ ಅವರು ಹೇಗೆ ಜನ್ಮವನ್ನು ತೆಗೆದುಕೊಂಡರೂ ಕೂಡ ಆ ಆಹಾರ ಪದ್ಧತಿಗಳಿಗೆ ಅನುಸಾರವಾಗಿ ಅವರಿಗೆ ಖಂಡಿತವಾಗಿಯೂ ಈ ವಿಷ್ಣುವಿಗೆ ಅರ್ಪಿಸಿದ್ದೇ ಹೌದಾದರೆ ಅದು ಖಂಡಿತವಾಗಿಯೂ ಅವರಿಗೆ ಸಿಗಕ್ಕೆ ಸಾಧ್ಯ ಇದೆ ಅಂತ ಇದು ಅತ್ಯಂತ ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ ಉಲ್ಲೇಖಿತವಾಗಿದೆ. ಆದ್ದರಿಂದ ಎಲ್ಲರೂ ತಮ್ಮ ಏಕೆಂದರೆ ನಾವು ಈಗ ಈ ಒಂದು ಶರೀರ ಸಿಕ್ಕಿದ್ದು ನಮಗೆ ಹಿರಿಯರಿಂದ, ಅವರ ಒಂದು ಆ ಜೀನ್ಸ್ ಅಂತ ಹೇಳಿದ್ರೆ ನಮ್ಮ ಎಷ್ಟೋ ತಲೆಮಾರುಗಳ ಹಿಂದಿನ ಜೀನ್ಸ್ ಕೂಡ ನಮ್ಮ ದೇಹದಲ್ಲಿ ಅದು ಇದ್ದೇ ಇರುತ್ತೆ. ಆದ್ದರಿಂದ ಅವ್ರನ್ನೆಲ್ಲ ನಮಗೆ ಎಷ್ಟೋ ಅನುಕೂಲಗಳನ್ನ ಅವ್ರ ಜೀವನದಲ್ಲಿ ಮಾಡಿಕೊಟ್ಟಿರ್ಬೋದು. ಅದೆಲ್ಲವರ ಒಂದು ಕೃತಜ್ಞತೆಗೋಸ್ಕರ ಮತ್ತು ಅವರ ಈ ಒಂದು ಪರಂಪರೆ ಮುಂದುವರಿಸ್ಕೊಂಡು ಹೋಗಬೇಕು ನಮ್ಮ ಕಿರಿಯರು ಅನ್ನೋದಕ್ಕೋಸ್ಕರವಾದರೂ ನಾವೆಲ್ಲರೂ ಈ ಪಿತೃಪಕ್ಷವನ್ನು ಒಂದು ಶ್ರದ್ಧಾಪೂರ್ವಕವಾಗಿ ಆಚರಿಸಿ ಅವರ ಒಂದು ಕೃಪೆಗೆ ಪಾತ್ರರಾಗೋಣ. ಹರೇ ಕೃಷ್ಣ.